ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. NDRF ನಿಯಮಾವಳಿಗಳ ಅನ್ವಯ ಕರ್ನಾಟಕಕ್ಕೆ 3,454 ಕೋಟಿ ರೂಪಾಯಿ ಬರ ಪರಿಹಾರವನ್ನು ಬಿಡುಗಡೆ ಮಾಡಿದೆ. ನಾವು ಮುಂಚೆನೂ ಹೇಳಿದ್ವಿ, ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಖಜಾನೆ ಖಾಲಿಯಾಗಿಲ್ಲ, ನೀವು ನಿಮ್ಮ ಖಜಾನೆಯಿಂದ ರೈತರಿಗೆ ನೆರವು ಕೊಡಿ, ಕೇಂದ್ರ ಸರ್ಕಾರ ತನ್ನ ಪಾಲಿನ ಹಣವನ್ನು ಕೊಟ್ಟೇ ಕೊಡುತ್ತೆ, ಯಾವತ್ತೂ ಕೇಂದ್ರ ಸರ್ಕಾರ ಕೊಡದೆ ತಪ್ಪಿಸಿಲ್ಲ ಅನ್ನುವ ಮಾತನ್ನು ಹೇಳಿದ್ವಿ. ಆದರೆ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ನೆರವಿಗೆ ಬರಬೇಕು ಅನ್ನೋಕ್ಕಿಂತಲೂ ಈ ವಿಷಯದಲ್ಲಿ ರಾಜಕಾರಣ ಮಾಡಬೇಕು ಅನ್ನುವಂಥ ಆಸಕ್ತಿಯೇ ಅವರಿಗೆ ಹೆಚ್ಚಾಗಿತ್ತು. ಈಗ ಬಿಡುಗಡೆ ಮಾಡಿರುವ ಹಣವನ್ನಾದರೂ ಪ್ರಾಮಾಣಿಕವಾಗಿ ತಲುಪಿಸಿ, 600ಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿರೋದು ಕಳೆದ 10 ತಿಂಗಳಲ್ಲಿ ಸಾಮಾನ್ಯ ಸಂಗತಿಯಲ್ಲ. ನಿಮ್ಮ ಒಬ್ಬ ಸಚಿವ ಹಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತಕ್ಕಂಥ ಉಡಾಫೆ ಮಾತನ್ನ ನಿಮ್ಮೊಬ್ಬ ಸಚಿವ ಮಾತನಾಡಿದ್ದ. ಯಾರಾದರೂ ಹಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳುವಂಥದ್ದೇ ರೈತರ ಬಗ್ಗೆ ಇವರಿಗಿರುವಂಥ ಕಳಕಳಿಯನ್ನು ತೋರಿಸುತ್ತೆ. ಯಾವ್ದಾದ್ರು ರೈತ ಸಂಕಷ್ಟಕ್ಕೊಳಗಾಗಿ ಹತಾಶೆಯಿಂದ ಆತ್ಮಹತ್ಯೆ ಮಾಡ್ಕೊಳ್ತಾನೆ, ಹಣಕ್ಕಾಗಿ ಯಾರು ಆತ್ಮಹತ್ಯೆ ಮಾಡ್ಕೊಳ್ತಾನ? ರೈತ ಸಂಘಟನೆಯವರು ಒಂದು ಸವಾಲನ್ನು ಹಾಕಿದ್ರು, ನಿಮಗೆ ನಾವು ಕೋಟಿಗಟ್ಟಲೆ ಹಣ ಕೊಡ್ತೀವಿ, ನೀವು ಆತ್ಮಹತ್ಯೆ ಮಾಡ್ಕೊಂಡು ನೋಡೋಣ ಅಂತ ಹೇಳಿದ್ರು. ನಾನು ಆ ದಾಟಿಲಿ ಹೇಳಿಲ್ಲ ಅಂತಕ್ಕಂಥ ಸಬೂಬು ಹೇಳುವ ಕೆಲಸ ಮಾಡಿದ್ರು. 600ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರೈತರ ಸಂಕಷ್ಟಗಳ ಕಡೆಗೆ ನೀವು ತಕ್ಷಣ ಸ್ಪಂದಿಸುವ ಕೆಲಸವನ್ನ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಸ್ಥಳದಲ್ಲೇನೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ಆಗಬೇಕು. ಕೃಷಿ ವಲಯದಲ್ಲಿ ರೈತರಿಗೆ ಒಂದು ಆತ್ಮವಿಶ್ವಾಸ ತುಂಬಬೇಕು. ದುರ್ದೈವ ಸಂಗತಿ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಆದಿಯಾಗಿ ಮಂತ್ರಿ ಶಾಸಕರುಗಳವರೆಗೆ ಕೇವಲ ರಾಜಕಾರಣ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ ಹೊರತು ರೈತರ ಸಂಕಷ್ಟಕ್ಕೆ ಸ್ಪಂದಿಸುವಂಥ ಯಾವುದೇ ರೀತಿಯ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿಲ್ಲ. ಇನ್ನಾದರೂ ಕೂಡ ರಾಜಕಾರಣ ಮಾಡೋದನ್ನು ನಿಲ್ಲಿಸಿ ನೀವು ಪ್ರಾಮಾಣಿಕವಾಗಿ ಸ್ಪಂದಿಸುವಂಥ ಕೆಲಸವನ್ನ ಮಾಡಿ. ಮತ್ತು ಕಿಸಾನ್ ಸಮ್ಮಾನ್ ಯೋಜನೆ ಕೇಂದ್ರ ಜೊತೆಗೆ 4,000 ರೂಪಾಯಿ ರಾಜ್ಯವೂ ಕೊಡ್ತಾ ಇತ್ತು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾನು ಆಗ್ರಹ ಮಾಡ್ತೇನೆ, ಮಹಾರಾಷ್ಟ್ರ ಸರ್ಕಾರ ಕೇಂದ್ರ ಕೊಡ್ತಿರೋ 6,000 ಜೊತೆಗೆ ಅವರು 6,000 ಕೊಡ್ತಾ ಇದ್ದಾರೆ. ನೀವು ಈಗ ಅದನ್ನು ನಿಲ್ಲಿಸಿದಿರಿ ಕಳೆದ 10 ತಿಂಗಳಿಂದ. ತಕ್ಷಣ 6,000 ರೂಪಾಯಿಗೆ ಇನ್ನೂ 6,000 ರೂಪಾಯಿ ಸೇರಿಸಿ ರೈತರಿಗೆ ಕನಿಷ್ಠ 12,000 ರೂಪಾಯಿ ವರ್ಷಕ್ಕೆ ಕಿಸಾನ್ ಸಮ್ಮಾನ್ ಯೋಜನೆ ಹಣ ತಲುಪುವಂತೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ. ಕಳೆದ 7 ತಿಂಗಳಿನಿಂದ ಹಾಲು ಉತ್ಪಾದಕರಿಗೆ ಲೀಟರಿಗೆ 5 ರೂಪಾಯಿ ಸಬ್ಸಿಡಿ ಏನು ಕೊಡ್ತಾ ಇತ್ತು, ಆ ಸಬ್ಸಿಡಿ ಹಣ ಕಳೆದ 7 ತಿಂಗಳಿಂದ ಬಿಡುಗಡೆ ಆಗಿಲ್ಲ ಹಾಲು ಉತ್ಪಾದಕರಿಗೆ. ಈಗ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ನೀವು ಬರೆ ಎಳೆದಂತೆ ವರ್ತಿಸಬಾರ್ದು. ಅವರಿಗೆ ರೈತರಿಗೆ ಹಾಲು ಉತ್ಪಾದನೆ ಮಾಡತಕ್ಕಂಥ ರೈತರಿಗೆ ಸಬ್ಸಿಡಿ ಹಣವನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ನೀವು ಜಾಹೀರಾತು ಕೊಡೋ ಹಣದಲ್ಲಿ ಅರ್ಧ ದುಡ್ಡನ್ನ ಸಬ್ಸಿಡಿ ಹಣನೇ ಕೊಟ್ಬಿಡ್ಬೋದಿತ್ತು. ನಿಮಗೆ ಜಾಹೀರಾತು ಕೊಡೋದ್ರೊಳಗೆ ಆಸಕ್ತಿ ಇದೆ, ಜಾಹೀರಾತು ಕೊಡೋದಕ್ಕೆ ಹಣ ಇದೆ, ಆದರೆ ಸಗಣಿ ಬಾಚಿ ಹಾಲು ಕರೆದು ಕಷ್ಟಪಟ್ಟಿರ್ತಕ್ಕಂಥ ರೈತ ಮಹಿಳೆಗೆ ಸಬ್ಸಿಡಿ ಕೊಡುವಂಥ ಕೆಲಸವನ್ನ ಮಾಡದೇ ಇರತಕ್ಕಂಥ ದುರದೃಷ್ಟಕರ. ತಕ್ಷಣ ಸಬ್ಸಿಡಿ ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ. ಈ ಸಂದರ್ಭದಲ್ಲಿ ರೈತ ವಿದ್ಯಾನಿಧಿಯನ್ನ ಸ್ಥಗಿತಗೊಳಿಸಿರ್ತಕ್ಕಂಥದ್ದು ಯಾವ ರೀತಿ ನ್ಯಾಯ? ಅದು ರೈತ ಮಕ್ಕಳಿಗೆ ಮಾಡೋ ಅನ್ಯಾಯ ಆಗತ್ತೆ. ನೀವು ನ್ಯಾಯದ ಮಾತಾಡ್ತಾ ಇದ್ದೀರಿ, ನ್ಯಾಯದ ಮಾತಾಡ್ತಿರೋ ಸಂದರ್ಭದಲ್ಲಿ ರೈತ ವಿದ್ಯಾನಿಧಿಯನ್ನು ಸ್ಥಗಿತಗೊಳಿಸಿರ್ತಕ್ಕಂಥದ್ದು ರೈತ ಮಕ್ಕಳಿಗೆ ಮಾಡುವ ಅನ್ಯಾಯ ಆಗತ್ತೆ. ಆ ರೈತ ವಿದ್ಯಾನಿಧಿಯನ್ನು ಮುಂದುವರಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.